ಕೆಲವೊಂದಿಷ್ಟು ಜನ ಸರ್ಕಾರಿ ಅಧಿಕಾರಿಗಳು ತಮಗೆ ಮೀಸಲಿಟ್ಟಿರುವಂತ ಕಚೇರಿಗಳನ್ನ ತಮ್ಮ ಮನೆ ಅನ್ಕೊಂಡು ಬಿಟ್ಟಿದ್ದಾರೆ, ತಮ್ಮ ಬೆಡ್ರೂಮ್ ಅನ್ಕೊಂಡು ಬಿಟ್ಟಿದ್ದಾರೆ. ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀವಿ ಅಂತ ಅಂದ್ರೆ, ಈ ಸುದ್ದಿಯನ್ನ ನೀವು ಮಿಸ್ ಮಾಡದೆ ನೋಡಿ. ಇದೇನು ಸರ್ಕಾರಿ ಕಚೇರಿಯೋ, ಈತನ ಬೆಡ್ರೂಮು. ಕಚೇರಿಯಲ್ಲೇ ಕುಲ್ಲಂ ಕುಲ್ಲ, ಸಿಕ್ಕವರ ಜೊತೆ ಸೀರುಂಡೆ, ಕಚೇರಿಯಲ್ಲಿ ಕುಚ್ ಕುಚ್, ಮಹಿಳೆಯರ ಜೊತೆ ಜಾಲಿ ಜಾಲಿ. ಬಯಲಾಗ್ತು ಈಗ ಕಾಮುಕ ಕಾರ್ಯದರ್ಶಿಯ ಕಾಮಕಾಂಡ. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಪಿಕೆಪಿಎಸ್ ಸೆಕ್ರೆಟರಿಯ ರಾಸಲೀಲೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಡೆದಂತ ಕಾಮಕಾಂಡ. ನಾಗರಾಳ ಗ್ರಾಮದ ಪಿಕೆಪಿಎಸ್ ಕಾರ್ಯದರ್ಶಿಯ ರಾಸಲೀಲೆ ಇದು. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ಮಹಿಳೆಯನ್ನ ಕಚೇರಿಗೆ ಕರೆಸಿಕೊಂಡು ಕಾರ್ಯದರ್ಶಿಯ ಕುಚ್ ಕೋಚ್. ಕಾರ್ಯದರ್ಶಿ ಆನಂದ್ ಅವರದ್ದು ಎನ್ನಲಾದ ರಾಸಲೀಲೆ ವಿಡಿಯೋ ಈಗ ಎಲ್ಲಾ ಕಡೆ ಓಡಾಡ್ತಾ ಇದೆ. ಕರ್ತವ್ಯದ ವೇಳೆಯಲ್ಲೇ ಕಾರ್ಯದರ್ಶಿ ಮಹಿಳೆಯ ಜೊತೆಗೆ ಈ ರೀತಿಯಾದಂತ ಅಸಭ್ಯವಾಗಿ ವರ್ತನೆಯನ್ನ ಮಾಡಿದ್ದಾನೆ, ಅಶ್ಲೀಲವಾಗಿ ವರ್ತನೆಯನ್ನ ಮಾಡಿದ್ದಾನೆ. ಸರ್ಕಾರಿ ಕಚೇರಿಯಲ್ಲಿ ಒಬ್ಬ ಕಾರ್ಯದರ್ಶಿ ಈ ರೀತಿಯಾಗಿ ವರ್ತನೆ ಮಾಡಿರೋದು, ಆ ವಿಡಿಯೋಗಳೆಲ್ಲ ವೈರಲ್ ಆಗ್ತಾ ಇದೆ ಈಗ. ಅದು ಬೆಡ್ರೂಮ್ ತರ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಆನಂದ್ ಪಿಕೆಪಿಎಸ್ ನ ಕಾರ್ಯದರ್ಶಿ, ಪಿಕೆಪಿಎಸ್ ಕಾರ್ಯದರ್ಶಿ ಆನಂದ್ ಫೋಟೋ ತೋರಿಸ್ತಾ ಇದ್ದೀವಿ. ಇವರದ್ದು ಎನ್ನಲಾಗ್ತಾ ಇರುವಂತ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಅಶ್ಲೀಲ ವಿಡಿಯೋ. ಕಚೇರಿಯಲ್ಲಿ ಮಹಿಳೆಯರ ಜೊತೆಗೆ ಜಾಲಿ ಜಾಲಿ ಆಗಿರುವಂತ ವಿಡಿಯೋ. ಕಾಮುಕ ಕಾರ್ಯದರ್ಶಿಯ ಕಾಮಕಾಂಡ ಬಯಲಾಗ್ತಾ ಇದೆ. ಕಚೇರಿಯಲ್ಲಿರುವಂತ ಸಿಸಿ ಕ್ಯಾಮೆರಾದಲ್ಲಿ ಪಿಕೆಪಿಎಸ್ ಸೆಕ್ರೆಟರಿಯ ರಾಸಲೀಲೆ ಸೆರೆಯಾಗಿರೋ. ಅಲ್ಲಿ ಸಿಸಿ ಕ್ಯಾಮೆರಾ ಇದೆ ಅಂತ ಗೊತ್ತಿದ್ದು ಕೂಡ ಈ ರೀತಿಯಾಗಿ ಮಾಡಿದಾರ ಅಂತ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಡೆದಿರುವಂತ ಕಾಮಕಾಂಡ ಇದು. ನಾಗರಾಳ ಗ್ರಾಮದ ಪಿಕೆಪಿಎಸ್ ಕಾರ್ಯದರ್ಶಿಯ ರಾಸಲೀಲೆ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಏನು ಹೇಳೋರಿಲ್ಲ, ಕೇಳೋರಿಲ್ಲ. ಕಚೇರಿಗಳಿಗೆ ಯಾರು ಕೂಡ ಬರಲ್ಲ, ನಮ್ನ ಯಾರು ಕೇಳಲ್ಲ, ನಾವು ಮಾಡಿದ್ದೆ ಆಟ, ನಾವೇ ರಾಜರು, ನಾವೇ ಎಲ್ಲ ಅನ್ನೋ ತರದಲ್ಲಿ ಬಿಹೇವ್ ಮಾಡ್ತಾರೆ ಅಧಿಕಾರಿಗಳು. ಅದಕ್ಕೂ ಉದಾಹರಣೆ ಇದು. ಪಿಕೆಪಿಎಸ್ ಕಾರ್ಯದರ್ಶಿಯ ರಾಸಲೀಲೆ ವಿಡಿಯೋಗಳು ಎಲ್ಲ ಕಡೆ ವೈರಲ್ ಆಗ್ತಾ ಇದ್ದಾವೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ನಾಗರಾಳ ಗ್ರಾಮದಲ್ಲಿರುವಂತಹ ಕಚೇರಿ. ಮಹಿಳೆಯನ್ನ ಕಚೇರಿಗೆ ಕರೆಸಿಕೊಂಡು ಈ ರೀತಿಯಾಗಿ ರಾಸಲೀಲೆ ಆಡಿರುವಂತ ವಿಡಿಯೋ. ಕಾರ್ಯದರ್ಶಿ ಆನಂದ್ ಅವರದ್ದು ಎನ್ನಲಾಗ್ತಾ ಇರುವಂತ ರಾಸಲೀಲೆ ವಿಡಿಯೋ ಇದು. ಕರ್ತವ್ಯದ ವೇಳೆ ಇವರು ಮನೆಯಲ್ಲೋ ಇನ್ನೆಲ್ಲೋ ಹಾಳಾಗೋಗ್ಲಿ, ಅದರ ಬಗ್ಗೆ ಯಾರು ಪ್ರಶ್ನೆ ಮಾಡಲ್ಲ. ಬಟ್ ಕಚೇರಿ ಅಂತ ಇರೋದು ಯಾಕೆ? ಅಲ್ಲಿ ಜನರು ಸಮಸ್ಯೆಯನ್ನ ಹೇಳ್ಕೊಂಡು ಬರ್ತಾ ಇರ್ತಾರೆ. ಅದರ ಬಗ್ಗೆ ಗಮನ ವಹಿಸಬೇಕಾಗುತ್ತೆ. ಇವರ ಕೆಲಸ ಏನಿದೆ ಅದನ್ನ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಕಚೇರಿಯನ್ನ ಕೊಟ್ಟಿರೋದು. ಅದನ್ನ ಬಿಟ್ಟು ಈ ರೀತಿಯಾಗಿ ರಾಸಲೀಲೆ ಮಾಡ್ಕೊಳ್ಳಿ, ಬೆಡ್ರೂಮ್ ತರ ಯೂಸ್ ಮಾಡ್ಕೊಳ್ಳಿ ಅಂತ ಕೊಟ್ಟಿರಲ್ಲ. ಅದನ್ನ ಜವಾಬ್ದಾರಿ ನಿರ್ವಹಿಸುವ ವೇಳೆ, ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಈ ಕಾರ್ಯದರ್ಶಿ ಮಹಿಳೆಯ ಜೊತೆಗೆ ರಾಸಲೀಲೆಯಲ್ಲ ತೊಡಗುತ್ತಾನೆ ಅಂತ ಅಂದ್ರೆ ಈತನಿಗೆ ಹೇಳೋರು ಕೇಳೋರು ಯಾರು ಇಲ್ಲ. ಈತ ಎಷ್ಟರ ಮಟ್ಟಿಗೆ ಜವಾಬ್ದಾರಿಯಿಂದ ತನ್ನ ಕೆಲಸವನ್ನ ನಿರ್ವಹಿಸ್ತಾನೆ. ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತ್ಕೊಂಡು ಬೇಜವಾಬ್ದಾರಿ ಕೆಲಸವನ್ನ ಮಾಡಿರೋದು ಈ ಪಿಕೆಪಿಎಸ್ ಕಾರ್ಯದರ್ಶಿ ಆನಂದ್. ಇಂಥವರನ್ನೆಲ್ಲ ಆ ಸ್ಥಾನದಲ್ಲಿ ಮುಂದುವರಿಸಬೇಕಾ ಇನ್ನು ಮುಂದೆ ಅನ್ನೋದು ಈಗಿರುವಂತ ಪ್ರಶ್ನೆ. ಆನಂದ್ ಅವರ ಫೋಟೋವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಇವರದ್ದು ಎನ್ನಲಾಗ್ತಾ ಇರುವಂತ ವಿಡಿಯೋಗಳು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಕಚೇರಿಗಳಲ್ಲಿ ತಮ್ಮ ಕೆಲಸ ಏನು, ತಮ್ಮ ಜವಾಬ್ದಾರಿ ಏನು, ಅದನ್ನ ಬಿಟ್ಟು ಈ ರೀತಿಯಾಗಿ ಮಾಡ್ಕೊಂಡು ಕೂರೋದು. ಒಂದಿಷ್ಟು ಕಡೆ ನೋಡಿದ್ರೆ ಲಂಚ ಬಾಕ ಅಧಿಕಾರಿಗಳಿರ್ತಾರೆ, ಮತ್ತೊಂದಿಷ್ಟು ಕಡೆ ನೋಡಿದ್ರೆ ಜನರನ್ನ ಲೆಕ್ಕಕ್ಕೆ ಇಟ್ಕೊಳ್ಳದೆ ಇರುವಂತ ಅಧಿಕಾರಿಗಳಿರ್ತಾರೆ. ಬೇಕಾಬಿಟ್ಟಿಯಾಗಿ ವರ್ತನೆ ಮಾಡ್ತಾರೆ ಸರ್ಕಾರಿ ಅಧಿಕಾರಿಗಳು.
ಮತ್ತೊಂದಿಷ್ಟು ಕಡೆ ಇಂಥ ಅಧಿಕಾರಿಗಳಿರ್ತಾರೆ. ಇಂಥವ್ರಿಗೆಲ್ಲ ಏನಂತ ಕರಿಬೇಕು? ಬಾಯಿಗೆ ಕೆಟ್ಟ ಕೆಟ್ಟ ಶಬ್ದಗಳು ಬರ್ತವೆ. ಸರ್ಕಾರಿ ಕಚೇರಿಗಳಲ್ಲಿ ಇಂಥ ಅಧಿಕಾರಿಗಳು ಇರಬೇಕಾ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಾಗಲಕೋಟೆ ರಿಪೋರ್ಟರ್ ಅಶೋಕ್ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಈ ಆನಂದ್ PKPS ಕಾರ್ಯದರ್ಶಿ ಅವರ ವಿಡಿಯೋನೇ ಅಂತ ಹೇಳಲಾಗ್ತಾ ಇದೆಯಾ? ಹೇಗೆ ವೈರಲ್ ಆಯ್ತು ಈ ಒಂದು ವಿಡಿಯೋ? ರಾಮ್, ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ನಾಗರಾಳ ಗ್ರಾಮದಲ್ಲಿರುವಂತಹ ಒಂದು PKPS ನಲ್ಲಿ ಈ ಒಂದು ರಾಸಲ್ಲಿ ನಡೆದಿದೆ ಅನ್ನುವಂತ ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಿರುವಂತದ್ದು. ಏನು PKPS ನ ಕಾರ್ಯದರ್ಶಿ ಆನಂದ್ ದೇಶಪಾಂಡೆ ಇದ್ದಾರೆ, ಅವರದೇ ಎನ್ನಲಾದಂತಹ ವಿಡಿಯೋ ಇದು ಈಗ ಸಾಕಷ್ಟು ರಾಜ್ಯಾದ್ಯಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಿರುವಂತದ್ದು. ಈತ ಏನು ಅಲ್ಲಿ ಇರುವಂತಹ ಏನು ಸಾಲಗಳನ್ನು ಪಡೆದಿರ್ತಾರೆ, ಆ ಮಹಿಳೆಯರ ಸಾಲ ತುಂಬಿಕೊಳ್ಳಕ್ ಬಂದಾಗ ಈ ರೀತಿಯ ಒಂದು ಏನು ರಾಸಲೀಲೆ, ಅವ್ರ ಜೊತೆ ದುರ್ವರ್ತನೆ ಮತ್ತು ಅನೈತಿಕವಾಗಿ ಸಂಬಂಧ ಬೆಳೆಸಿ ಈ ಒಂದು ದುರ್ವರ್ತನೆ ತೋರುವಂತಹ ಈಗ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಿರುತ್ತದೆ. ಈ ಆನಂದ್ ದೇಶಪಾಂಡೆ ವಿರುದ್ಧ ಕೂಡ ಸಾಕಷ್ಟು ಏನು ಟೀಕೆಗಳು ವ್ಯಕ್ತವಾಗ್ತಿರುವಂತದ್ದು. ರಾಮ್, ಸದ್ಯಕ್ಕೆ ಆನಂದ್ ದೇಶಪಾಂಡೆ ಅವ್ರದೇ ಎನ್ನಲಾದಂತಹ ವಿಡಿಯೋ ಅಂತ ಹೇಳಲಾಗ್ತಿದೆ. ಆದ್ರೆ ಆತ ಈ ಒಂದು PKPS ನಲ್ಲಿ ಇದ್ದುಕೊಂಡು ಒಂದು ಉನ್ನತ ಸ್ಥಾನದಲ್ಲಿ ಇದ್ದುಕೊಂಡು ಈ ರೀತಿ ಸರ್ಕಾರಿ ಕಚೇರಿಯಲ್ಲೇ ಈ ರೀತಿಯ ಒಂದು ದುರ್ನಡತೆಯನ್ನ ತೋರಿದ್ದು ಸಾಕಷ್ಟು ಟೀಕೆಗೆ ವ್ಯಕ್ತವಾಗ್ತಿರುವಂತದ್ದು. ಅಶೋಕ್, ಒಂದು ಬಹಳ ಪ್ರಮುಖವಾಗಿ ಅರ್ಥ ಆಗ್ತಾ ಇಲ್ಲ ಏನಪ್ಪಾ ಅಂತ ಅಂದ್ರೆ, CC ಕ್ಯಾಮೆರಾ ಇದೆ ಅಲ್ಲಿ. CC ಕ್ಯಾಮೆರಾ ಇದ್ರೂ ಕೂಡ ಈ ವ್ಯಕ್ತಿ ಈ ರೀತಿಯಾಗಿ ನಡೆದುಕೊಳ್ಳೋದಕ್ಕೆ ಹೆಂಗೆ ಸಾಧ್ಯ ಅನ್ನೋದು ಒಂದು. ಜೊತೆಗೆ ಈ ವಿಡಿಯೋಗಳು ವೈರಲ್ ಆದ ನಂತರ ಈ ಆನಂದ್ ಅವ್ರು ಏನಾದ್ರು ಪ್ರತಿಕ್ರಿಯೆ ಕೊಟ್ಟಿದ್ದಾರಾ, ಕಾಣಿಸ್ಕೊಂಡಿದ್ದಾರಾ ಎಲ್ಲಾದ್ರೂ? ರಾಮ್, ನಿಜಕ್ಕೂ ಇದು ಆಶ್ಚರ್ಯಕರ ಸಂಗತಿ. ಆತನಿಗೆ ಆ CCTV ಇದ್ದದ್ದು ಗೊತ್ತಿದೆಯೋ ಗೊತ್ತಿಲ್ಲೋ ಅನ್ನೋದೇ ಒಂದು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಯಾಕಂದ್ರೆ ಈತ ಏನು ಕಿಟಕಿ ಮೂಲಕ ಚಿತ್ರೀಕರಿಸಿದ ಮೊಬೈಲ್ ನಲ್ಲಿ ಚಿತ್ರೀಕರಣ ಮಾಡುವಂತ ವಿಡಿಯೋಗಳಂತೂ ಅದಲ್ಲ. ಯಾಕಂದ್ರೆ CCTV ಮೂಲಕನೇ CCTV ಫುಟೇಜೇ ಈಗ ವೈರಲ್ ಆಗ್ತಿರುವಂತದ್ದು, ಸ್ಪಷ್ಟವಾಗಿ ಕಂಡು ಬರ್ತಿರುವಂತದ್ದು. ಇದ್ರ ಜೊತೆಗೆ ಆನಂದ್ ಈಗ ಏನು ಸಂಬಂಧ ಇಲ್ಲದೆ ಇರುವಂತೇನೆ ಊರಲ್ಲಿ ಓಡಾಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ರಾಮ್, ಆದ್ರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಏನು ಒಪ್ಪಂದದ ಅನೈತಿಕತೆ ಇತ್ತು. ಆ ಒಪ್ಪಂದದ ಅನೈತಿಕತೆ ಹಿನ್ನೆಲೆಯಲ್ಲಿ ಆ ಬೇರೆ ಮಹಿಳೆಯರು ಅಲ್ಲಿ ಇರೋದು ಕಂಡು ಬರ್ತಾ ಇದೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಸಹಕಾರ ಇಲಾಖೆಯವರು ಮತ್ತೆ ಆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಸ್ವಯಂ ಪ್ರೇರಿತವಾಗಿ ಈ ಪ್ರಕರಣ ಕೈಗೆತ್ತಿಕೊಂಡು ಅದನ್ನ ವಿರುದ್ಧ ಕ್ರಮ ಕೈಗೊಳ್ಳುವಂತ ಅನಿವಾರ್ಯತೆ ಕೂಡ ಇಲ್ಲಿ ಏನು ತನಿಖೆ ನಂತರ ಕ್ರಮ ಕೈಗೊಳ್ಳುವ ಅನಿವಾರ್ಯತೆ ಕೂಡ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಶೋಕ್. ನೋಡಿ, ನಾವೀಗ ಸ್ವತಃ ಈ ಆನಂದ್ ಏನು ಆರೋಪ ಅವ್ರ ಮೇಲೆ ಕೇಳಿ ಬರ್ತಾ ಇದೆಯಲ್ಲ, PKPS ಕಾರ್ಯದರ್ಶಿ ಆನಂದ್ ಅವರಿಗೆ ಕರೆ ಮಾಡ್ತಾ ಇದ್ದೀವಿ. ಬಟ್ ಕರೆಯನ್ನ ಸ್ವೀಕರಿಸ್ತಾ ಇಲ್ಲ. ಹೆಂಗೆ ಸ್ವೀಕರಿಸ್ತಾರೆ? ಹೆಂಗೆ ಕರೆಯಲ್ಲಿ ಮಾತಾಡ್ತಾರೆ? ಅವ್ರಿಗೆ ಮುಖ ಹೇಗಿರುತ್ತೆ ಹೇಳಿ? ಅದಾದ ನಂತರ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕರೆ ಮಾಡ್ತಾ ಇದ್ದೀವಿ. ಸಹಕಾರಿ ಸಂಘಗಳ ಉಪನಿಬಂಧಕರುಗಳಿಗೆ ಕೂಡ ಕರೆ ಮಾಡ್ತಾ ಇದ್ದೀವಿ. ಅವರು ಕರೆಯನ್ನ ಸ್ವೀಕರಿಸ್ತಾ ಇಲ್ಲ. ಇಂಥದ್ರ ಬಗ್ಗೆ ಈಗ ಹಿರಿಯ ಅಧಿಕಾರಿಗಳು ಮಾತಾಡಬೇಕಲ್ಲ, ಈತನ ಮೇಲಾಧಿಕಾರಿಗಳಿಗೆ ಮಾತಾಡಬೇಕು. ಈತ ಅಲ್ಲಿ ಏನು ಕೆಲಸ ಮಾಡಬೇಕು, ಏನು ಕೆಲಸ ಮಾಡ್ತಾನೆ, ಅದನ್ನ ಬಿಟ್ಟು ಇನ್ನೇನೋ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ ಅಂತ ಅಂದ್ರೆ ಇಂಥವರು ಆ ಹುದ್ದೆಯಲ್ಲಿ ಮುಂದುವರಿಬೇಕಾ ಅನ್ನೋದು ಈಗಿರುವಂತ ಪ್ರಶ್ನೆ. ಒಪ್ಪಂದದ ರಾಸಲೀಲೆ ಅದನ್ನ ಮಾಡ್ಕೊಳಕ್ಕೆ ಇವರು ಮನೆ ಇನ್ನೇನೋ ಜಾಗಗಳು ಬೇರೆ ಬೇರೆ ಇರ್ತಾವ, ಅಲ್ಲೋಗಿ ಸಾಯ್ಲಿ. ಜನಸಾಮಾನ್ಯರ ಕೆಲಸಗಳನ್ನ ಮಾಡಿಕೊಡುವಂತ ಕಚೇರಿಯಲ್ಲಿ ಇಂಥ ಕೆಲಸಗಳನ್ನ, ಕೆಟ್ಟ ಕೆಲಸಗಳನ್ನ ಮಾಡ್ಕೊಂಡು ಕೂರ್ತಾರೆ ಅಂತ ಅಂದ್ರೆ ಇಂಥವರಲ್ಲಿ ಇರೋದಕ್ಕೆ ಲಾಯಕ್ಕಿಲ್ಲ. ಸೊ ಆನಂದ್ ಅವ್ರಿಗೆ ಕರೆ ಮಾಡ್ತಾನೆ ಇದೀವಿ ನಿರಂತರವಾಗಿ. ಬಟ್ ಆನಂದ್ ಅವ್ರ ಕರೆ ಸ್ವೀಕರಿಸ್ತಾ ಇಲ್ಲ.